ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿ ಕೋಡ್ಬಳೆ ಮಾಡ್ತಾಯಿದ್ದೀನಿ. ರಾಗಿ ಕೋಡ್ಬಳೆಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡಿದ್ದೀವಿ. ನೀರಿಗೆ ಸ್ವಲ್ಪ ಆಯಿಲ್ ಬಿಟ್ಕೊತಾ ಇದ್ದೀನಿ. 2 ಸ್ಪೂನು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ. ಈಗ ನೀರು ಮಳ್ತಾ ಇದೆ. ಮಳ್ಳೋ ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಉರಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಈಗ ಇದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಎಳ್ಳೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಕೋಡ್ಬಳೆ ಮಾಡ್ಕೋಬೇಕು. ಈಗ ಹಿಟ್ಟೆಲ್ಲ ಈ ಥರ ನಾದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಕೋಡ್ಬಳೆಗೆ ಸ್ವಲ್ಪನೇ ತೊಗೊಂಡ್ಬಿಟ್ಟು ಮಣೆ ಮೇಲೆ ಈಗ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಕೋಡ್ಬಳೆಗೆ ರಿಂಗ್ ಥರ ಸುತ್ತಿ ಇಟ್ಕೋಬೇಕು. ಎಲ್ಲ ಇದೇ ಥರ ಮಾಡ್ಕೊ. ಈಗ ಕೋಡ್ಬಳೆ ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಆಯಿಲ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಆಯಿಲ್ ಬಿಸಿಯಾಗಿದೆ. ಈಗ ಆಯಿಲ್ಗೆ ಹಾಕೋತಾ ಇದ್ದೀನಿ ಅಷ್ಟನ್ನು. ಈಗ ಕೋಡ್ಬಳೆ ಬೆಂದಿದೆ, ತೆಗಿತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೇಯುತ್ತೆ ಇದು. ಫ್ರೆಂಡ್ಸ್, ರುಚಿಕರವಾದ ರಾಗಿ ಕೋಡ್ಬಳೆ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.